ಗರ್ಭಿಣಿಯಾಗಿದ್ದಾಗ ಯಥೇಚ್ಛವಾಗಿ ಯಾವುದಾದ್ರೂ ಒಂದೊಂದು ಹಣ್ಣನ್ನು ತುಂಬ ಸಜೆಸ್ಟ್ ಮಾಡ್ತಾರೆ, ತಿನ್ನಿ ತಿನ್ನಿ ಅಂತ. ಯಾಕೆ ಅಂತ ಇವಾಗ ತಿಳ್ಕೊಳ್ಳೋಣ. ಒಂದೊಂದು ಹಣ್ಣಲ್ಲಿ ಯಾವ್ಯಾವ ಮಾಹಿತಿ ಇದೆ ಅಂತ ತಿಳ್ಕೊಳ್ಳೋಣ. ಅಂಥದ್ರಲ್ಲಿ ಇವತ್ತು ನಾನು ತಂದಿರೋ ಟಾಪಿಕ್ ಬಗ್ಗೆ ಏನೆಲ್ಲ ಮಾಹಿತಿಯನ್ನು ಒಳಗೊಂಡಿದೆ ಅಂತ ನೋಡೋಣ. ದಾಳಿಂಬೆ ಹಣ್ಣು ಇದರಲ್ಲಿ ತುಂಬಾ ಅಂಶಗಳನ್ನ ಒಳಗೊಂಡಿದೆ. ಒಂದೊಂದಾಗಿ ತಿಳ್ಕೊತಾ ಬರೋಣ. ಅದರಲ್ಲೂ ಗರ್ಭಿಣಿ ಮಹಿಳೆಯರಿಗೆ ಯಾಕೆ ದಾಳಿಂಬೆ ಹಣ್ಣನ್ನೇ ತಿನ್ನಿ ಅಂತ ಒತ್ತಾಯ ಮಾಡ್ತಾರೆ, ಅದನ್ನು ಯಾಕೆ ಮೊದಲು ಹೇಳ್ತಾರೆ ಅಂತ ನೋಡೋಣ, ಆಯಿತಾ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂತಾದ ವೀಡಿಯೋಗಳನ್ನ ಮಾಡಿದ್ದೀನಿ. ಗರ್ಭಿಣಿ ಬಾಣಂತಿಯರ ಬಗ್ಗೆ ತಿಳಿದುಕೊಳ್ಳೋದನ್ನು ಮರಿಬೇಡಿ, ತಪ್ಪದೆ ತಿಳಿದುಕೊಳ್ಳಿ. ಗರ್ಭಿಣಿ ಅಂತ ಗೊತ್ತಾದಾಗ ನಮ್ಮ ಬಾಯಿಗೆ ಬರುವಂಥದ್ದು ಹೆಚ್ಚು ಹಣ್ಣುಗಳನ್ನು ತಿನ್ನಿ, ಡ್ರೈ ಫ್ರೂಟ್ಸ್ ತಿನ್ನಿ, ಹೊಟ್ಟೆ ತುಂಬ ಆಹಾರ ಸೇವಿಸಿ ಅಂತ ಹೇಳ್ತಾ ಇರ್ತಾರೆ. ಮೊದಲು ಒಂದು ಜೀವ, ಇವಾಗ 2 ಜೀವ ಗಮನ ಇರಲಿ ಅಂತ ಅಂತಾರೆ. ಅದು ನಿಜಾನೇ ಅಲ್ವಾ. ಮೊದಲು ಹೇಗಿದ್ವಿ ಅದೇ ಥರ ಇರಬೇಡ, ನೆಗ್ಲೆಕ್ಟ್ ಮಾಡಬೇಡ. ಊಟದ ವಿಷಯದಲ್ಲಿ, ಹಣ್ಣು ತಿನ್ನೋದ್ರಲ್ಲಿ ತುಂಬಾ ಕೇರ್ಫುಲ್ಲಾಗಿರಬೇಕು ಅಂತ ಹೇಳ್ತಾರೆ. ಸಹಜವಾಗಿ ಮೊದಲನೇದು ಮಗು ಸುಂದರವಾಗಿ ಹುಟ್ಟಲಿ ಅಂತ ತಲೆಯಲ್ಲಿ ಕೂತ್ಬಿಡತ್ತೆ. ಎಲ್ರಿಗೂ ಮಗು ಚೆನ್ನಾಗೇ ಹುಡಬೇಕು ಅಂತಲೇ ಆಸೆ ಇರೋದು. ಆದರೆ ನಮ್ಮಲ್ಲಿ ಇರಬೇಕಾದದ್ದು ಒಂದೇ, ಅದು ಹೇಗಾದ್ರು ಹುಟ್ಟಲಿ, ನಾವು ಅದನ್ನು ಸ್ವೀಕರಿಸಬೇಕು. ಯಾಕಂದರೆ ಅದು ನಮ್ಮದು, ನನ್ನಿಂದ ಭೂಮಿಗೆ ಬರ್ತಿದೆ ಅನ್ನೋದು ನಿಮ್ಮ ತಲೆಯಲ್ಲಿರಬೇಕು. ತಾಯಿಯಾದವಳು ಹೆಂಗಿದ್ರು ಸ್ವೀಕರಿಸ್ತಾಳೆ. ಯಾಕಂದರೆ ಆ ನೋವಲ್ಲೇ ಗೊತ್ತಾಗತ್ತೆ ಅವಳು ಹೊಟ್ಟೆಯಲ್ಲಿ ಬೆಳೀತಿದೆ ಮಗು ಅಂದ ತಕ್ಷಣ ಅದು ಆಡ್ತಾ ಇರುತ್ತೆ. ಒಂದು 4 ಮಂತ್ಸ್ 5 ಮಂತ್ಸಲ್ಲಿ ಆಡ್ತಾ ಇರುತ್ತೆ ಮಗು. ಚಲನವಲನನ ಅವಳು ಗಮನಿಸಿ ಅವಳದ್ದಾಗೆ ಮಾಡ್ಕೊಂಡಿರ್ತಾಳೆ. ಆವಾಗಲೇ ಅವಳು ಮಾನಸಿಕವಾಗಿ ದೈಹಿಕವಾಗಿ ಅವಳದ್ದಾಗೆ ಇರ್ತದೆ. ಅದರಿಂದ ತಾಯಿಗೇನು ಹೇಳಬೇಕಾಗಿಲ್ಲ. ಆದರೆ ನೋಡೋರು ಸ್ವಲ್ಪ ಆಗೋ ಹೀಗೋ ಮಾಡ್ಬೋದು ಅಷ್ಟೇ. ಅದು ಹೇಗಿದ್ರು ನಮ್ಮ ಮಗು ಅಂತ ತಲೆಯಲ್ಲಿ ಇಟ್ಕೊಂಡು ನೀವು ಸ್ವೀಕರಿಸಿ. ಯಾಕಂದರೆ ಒಬ್ಬೊಬ್ಬರು ಸೀಳ್ತುಟಿ ಆ ಥರ ಹುಟ್ಟಿದೆ, ಕಪ್ಪು ಹುಟ್ಟಿದೆ, ಅವ್ರಿಗೇನೋ ಒಂದೊಂದು ಥರ ಅನ್ನಿಸ್ಬಿಡತ್ತೆ. ಮುಗ್ಧ ಮಕ್ಳಿಗೆ ಏನಾದ್ರು ಗೊತ್ತಿರ್ತವ? ಏನೂ ಇಲ್ಲ. ಅದು ಇಮ್ಯಾಜಿನೇಷನ್ ಮಾಡಿಸ್ಕೊಳ್ಳೋಕ್ಕೆ ಕಷ್ಟ. ಪಾಪ ಅವ್ರಿಗೇನು ಗೊತ್ತೇ ಇಲ್ಲ. ಚಳಿ ಆದರೂ ಮಳೆ ಆದರೂ ಏನು ಗೊತ್ತೇ ಆಗೋದಿಲ್ಲ. ಅವರು ಸುಮ್ಮನೆ ಅಳ್ತವೆ. ಅದನ್ನೇ ನಾವು ತಲೆಯಲ್ಲಿ ಇಟ್ಕೊಂಡು ಸೀರಿಯಸ್ ಆಗೋದು ಬೇಡ. ಒಂದೊಂದು ಸಲ ಕೋಪನೂ ಬರುತ್ತೆ, ಒಂದೊಂದು ಸಲ ಹಾಡ್ದಾಗಲೂ ಬರುತ್ತೆ. ಇದೆಲ್ಲ ಬಾಣ್ತಿಲಿ ಗೊತ್ತಾಗತ್ತೆ ನಿಮಗೆ. ಸೊ ಪ್ರೆಗ್ನೆಂಟಲ್ಲಿ ದಾಳಿಂಬೆ ಹಣ್ಣನ್ನು ಯಾಕೆ ಯಥೇಚ್ಛವಾಗಿ ತಿನ್ನಬೇಕು, ಏನೆಲ್ಲ ಅಂಶ ಇದೆ ಅಂತ ನೋಡೋಣ, ಆಯಿತಾ. ನಾನು ಕಲೆಕ್ಟ್ ಮಾಡಿರೋ ಮಾಹಿತಿ ಪ್ರಕಾರ ಇದೆಲ್ಲನೆಲ್ಲ ಪ್ರೆಗ್ನೆಂಟಲ್ಲಿ ನಾನು ತಿಳ್ಕೊಳ್ಬೇಕಾಗಿತ್ತು. ಬಟ್ ಪ್ರೆಗ್ನೆಂಟಲ್ಲಿ ಸ್ವಲ್ಪ ನಾನು ಟೈಮ್ ಸ್ಪೆಂಡ್ ಮಾಡಿದೆ. ಯೂಟ್ಯೂಬ್ ಬಗ್ಗೆ ಏನು ಅಷ್ಟೊಂದು ಆಸಕ್ತಿ ಇರಲಿಲ್ಲ. ನೋಡೋಣ ಬನ್ನಿ. ದಾಳಿಂಬೆ ಹಣ್ಣಲ್ಲಿ ಫೈಬರು ಹಾಗೂ ಖನಿಜಾಂಶಗಳನ್ನ ತುಂಬ ಜೀವಸತ್ವಗಳನ್ನು ಒಳಗೊಂಡಿರುತ್ತೆ. ದಾಳಿಂಬೆ ಫೋಲೇಟ್, ಕಬ್ಬಿಣ, ಕ್ಯಾಲ್ಸಿಯಂ, ಫೈಬರ್, ಪೊಟ್ಯಾಷಿಯಂ, ವಿಟಮಿನ್ ಕೆ ಆ್ಯಂಡ್ ಸಿ ಅತಿ ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿದೆ. ದಾಳಿಂಬೆ ಬೀಜಗಳಲ್ಲಿ ಫೋಲೇಟ್ ಅಂಶ ಇರೋದ್ರಿಂದ ಮಗುವಿನ ಮೆದುಳು ಮತ್ತು ಬೆನ್ನು ಹುರಿಗೆ ಬೆಳವಣಿಗೆಗೆ, ಅದು ಸ್ಟ್ರಾಂಗ್ ಆಗೋದಕ್ಕೆ, ಬೆಳವಣಿಗೆಗೆ ಅದರಲ್ಲಿರುವಂತಹ ಬಿ ವಿಟಮಿನ್ ಅಂಶ ಸಹಕಾರಿಯಾಗುತ್ತೆ. ಇದು ಕಬ್ಬಿಣಾಂಶ ಕೊರತೆ ಮತ್ತು ರಕ್ತಹೀನತೆ ಸಮಸ್ಯೆಯನ್ನು ಇದು ತಡೆಗಟ್ಟಲು ತುಂಬ ಸಹಕಾರಿ ಮಾಡುತ್ತೆ. ನಾನು ತಂದಿರೋ ಮಾಹಿತಿ ಪ್ರಕಾರ ಇದೆ. ನಮಗೆಲ್ಲ ದಾಳಿಂಬೆ ಹಣ್ಣು ತಿನ್ನಬೇಕು ಅಂತ ಹೇಳಿದ್ರು ತಿನ್ನೋರು. ಅದರಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲ. ಸೊ ನೀವು ತಿಳ್ಕೊಂಡ್ರೆ ಒಳ್ಳೆಯದಲ್ವಾ. ದಾಳಿಂಬೆ ಹಣ್ಣಲ್ಲಿ ಫೈಬರ್ ಹಾಗೂ ಖನಿಜಾಂಶಗಳು ತುಂಬಾ ಯಥೇಚ್ಛವಾಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಗಮನಿಸಬೇಕಾಗಿರೋದು ಆ್ಯಂಟಿ ಆ್ಯಸಿಡ್ ಮತ್ತು ವಿಟಮಿನ್ ಸಿ, ಫೋಲಿಕ್ ಆ್ಯಸಿಡ್ ಅಂಶ ಇದರಲ್ಲಿರೋದ್ರಿಂದ ಮಗುವಿನ ಸುತ್ತ ಗರ್ಭಕೋಶಕ್ಕೆ ನೀರಿನ ಪೊರೆ ಏನಿದೆ ಅದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ನ್ಯೂಟ್ರಲ್ ಟ್ಯೂಬ್ ಬಗ್ಗೆ ಸಹಕಾರಿಯಾಗತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೂ ಮತ್ತು ಕ್ಯಾನ್ಸರ್ ಅಂಶನ ತಡೆಗಟ್ಟುತ್ತೆ ಅಂತ ಹಲವು ವೈಜ್ಞಾನಿಕ ಸಂಶೋಧನೆಗಳು ತಿಳಿಸಿದೆ. ಗರ್ಭಿಣಿಯಾದಾಗ ತಿಂದು ಹಣ್ಣುಗಳನ್ನ ತಿಂದು ದಪ್ಪ ಆಗ್ತೀನಿ, ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ, ಇದೆಲ್ಲ ಕಾಮನ್. ಬಟ್ ಇದು ದಾಳಿಂಬೆ ಹಣ್ಣಿನಲ್ಲಿರೋ ಅಂಶಗಳು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಇದು ಅಂತ ಸಹಕಾರಿಯಾಗಿದೆ ಅಂತ ತಿಳಿಸಿದ್ದಾರೆ. ಹಾಗೂ ಮೂತ್ರಪಿಂಡದ ಸಮಸ್ಯೆಯನ್ನು ಸರಿ ಮಾಡುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ದೇಹಕ್ಕೆ ಹಣ್ಣುಗಳು ತಿಂದರೆ ಒಬ್ಬೊಬ್ಬರು ದಪ್ಪ ಆಗೋದು ಸಹಜ. ಹಾಗಂತ ನೀವು ಸಣ್ಣ ಆಗಬೇಕು ಅಂತ ಏನು ಮಾಡೋಕ್ಕೆ ಹೋಗಬೇಡಿ. ಮಗು ಸುರಕ್ಷಿತವಾಗಿ ಇದ್ದರೆ ಸಾಕು ಅಲ್ವಾ. ಮಗು ಚೆನ್ನಾಗಿರಬೇಕು. ಮಗು ದಪ್ಪ ತೂಕ ಆರೋಗ್ಯವಂತ ಮಗುನ ಪಡ್ಕೊಳ್ಳೋದು ನಿಮ್ಮ ಗುರಿಯಾಗಿರಬೇಕಂದ್ರೆ ನೀವು ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಸಣ್ಣ ಪ್ರಮಾಣದಲ್ಲೇ ಇರಬೇಕು, ಸರಿ. ಅದೆಲ್ಲ ನಂತರ ಮಾಡ್ಕೊಂಡಾಗತ್ತೆ. ಮಗು ಇದ್ದಾಗ ಕೇರ್ಫುಲ್ಲಾಗಿರಿ, ಕೇರ್ಲೆಸ್ ಆಗಿ ಇರಬೇಡಿ, ಓಕೆನಾ. ಮಗುವಿನ ರಕ್ತ ಪುಷ್ಟಿಗೂ ಇದು ಸಹಾಯ ಮಾಡುತ್ತೆ ಮತ್ತು ತ್ವಚೆಗೂ ಸಹಕಾರಿ ಮಾಡುತ್ತೆ. ಬುದ್ಧಿಶಕ್ತಿ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಮಗುವಿನ ಅಂದ ಕೂಡ ಹೆಚ್ಚುತ್ತೆ.
ಕಡೆದಾಗಿ ಹೇಳಬೇಕಂದ್ರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ದಾಳಿಂಬೆ ಬೀಜಗಳಿಂದ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಅಂದರೆ ನೀವು ದಿನ ಇದೇ ಥರ ಸೇವಿಸೋ ಬದಲು ಸ್ವಲ್ಪ ದಿನ ಜ್ಯೂಸ್ ಮಾಡಿಕೊಂಡು ಕುಡೀರಿ. ಸಕ್ಕರೆ ಹಾಕಬೇಡಿ, ಇದರಿಂದ BP ಬರೋ ಸಾಧ್ಯತೆಯೂ ತುಂಬ ಇರುತ್ತೆ. ಮತ್ತು ಸಕ್ಕರೆ ಅಂದರೆ BP ಬರಲ್ಲ, ಸಕ್ಕರೆಯಿಂದ ಶುಗರ್ ಲೆವೆಲ್ಲು ಜಾಸ್ತಿನೇ ಆಗುತ್ತೆ ಅನ್ನೋದರಿಂದ ಶುಗರ್ನ ಸ್ವಲ್ಪನೇ ಕಡಿಮೆ ಮಾಡಿ. ಇದರಿಂದ ಮಗುವಿನ ಸುತ್ತ ನೀರಿನ ಪೊರೆ ಏನು ಬೇಕೋ ಅದು ಯಥೇಚ್ಛವಾಗಿ ಸಂಗ್ರಹ ಆಗೋಕ್ಕೆ ಈ ಜ್ಯೂಸ್ಗಳು ತುಂಬಾ ಸಹಕಾರಿಯಾಗತ್ತೆ. ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಕುಡೀರಿ. ಕೋಲ್ಡ್ ವಾಟರ್ ಜಾಸ್ತಿ ಯೂಸ್ ಮಾಡಬೇಡಿ. ಕೋಲ್ಡ್ ಆಗಿ ಶೀತ ಆಗಿ ಕೆಂಪಾಗಲ್ಲ, ನೆಗಡಿ ಆಗುತ್ತೆ, ಮಗು ಮೇಲೆ ಅದು ತುಂಬ ಪರಿಣಾಮ ಬೀರುತ್ತೆ. ಆದ್ದರಿಂದ ಜ್ಯೂಸ್ ಮಾಡ್ಕೊಳ್ಳಿ. ನಾರ್ಮಲ್ ವಾಟರ್ನೇ ಹಾಕಿ, ಫ್ರಿಡ್ಜ್ ನೀರೇನು ಬೇಡ ಅಂತ ಹೇಳಬಲ್ಲೆ. ಸೊ ಪ್ಲೀಸ್ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ, ಅವ್ರಿಗೆ ಏನೇನಾದ್ರು ಅಂಶಗಳು ತಿಳಿದಿಲ್ಲ ಅಂದರೆ ಅಲ್ಲಿ ಒಂದೊಂದು ಅಂಶಗಳನ್ನ ನೋಡೋ ಬದಲು ಎಲ್ಲ ಇರೋ ಒಂದು ಅಂಶದ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇದು ನಿಮ್ಗೆ ಯೂಸ್ ಆಗತ್ತೆ ಅಂತ ಅಂದ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಬಾಯ್. ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಇದೇ ಥರ ವಿಡಿಯೋ ಏನಾದ್ರು ಬೇಕು ಅಂದರೆ ಕಮೆಂಟ್ ಮಾಡಿ. ಅದರ ಹಣ್ಣಿನ ಬಗ್ಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಮುಂದೆ ಆ ವಿಡಿಯೋ ಬಗ್ಗೆ ಮಾಡ್ತೀನಿ. ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ಅದೇನಾದ್ರು ಸರಿ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಕೊಡಿ.